ನಿಮ್ಮ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ನಿಮ್ಮ ಸ್ಟ್ರೆಂತ್. ಟೆಕ್ನಿಕಲಿ ಸಿನಿಮಾ ತುಂಬಾ ಸ್ಟ್ರಾಂಗ್ ಇದೆ ಅಂತ ನಮ್ಗೆ ಸ್ಯಾಂಪಲ್ಸ್ ನೋಡಿದ್ರೆ ಅನ್ಸುತ್ತೆ. ಆಬ್ವಿಯಸ್ಲಿ ನೀವು ಎಂತ ಒಳ್ಳೆ ಬರಹಗಾರರು, ನಿಮ್ ಜೊತೆ ಆ ತರದ ಒಂದು ಒಳ್ಳೆ ಬರಹಗಾರರ ಟೀಮ್ ಇದೆ. ಕ್ರಾಂತಿ ಅವ್ರನ್ನ ನೀವು ಮನ್ಸ್ ಮಾಡಿದ್ರೆ ತುಂಬಾ ಎಸ್ಟಾಬ್ಲಿಷ್ಡ್ ಒಳ್ಳೆ ಸ್ಟಾರ್ ರೈಟರ್ಗಳನ್ನ ಕರ್ಕೊಂಡ್ಬಂದು ಬರ್ಸ್ಬೋದಿತ್ತು, ನೀವೇ ಬರಿಬೋದಿತ್ತು ಫ್ರೀ ಇದ್ದಿದ್ರೆ. ಸೊ ಒಬ್ಬ ಸಣ್ಣ ಹುಡುಗನ ಮೇಲೆ ಅಷ್ಟು ದೊಡ್ಡ ಭಾರ ಹಾಕಿ ಅಷ್ಟು ದೊಡ್ಡ ಜವಾಬ್ದಾರಿಯನ್ನು ಹೊರಿಸ್ತೀರಾ ಅಂತಂದ್ರೆ ಏನ್ ನೋಡಿದೀರಾ ಅವರಲ್ಲಿ? ಆಲ್ಮೋಸ್ಟ್ ಆಲ್ ಮಗನೇ, ನಾನು ಸ್ಟಾರ್ಟಿಂಗ್ ಸಿನಿಮಾ ಮಾಡಿದಾಗ್ಲೂ, ಕರಿಯರ್ ಸಿನಿಮಾ ಮಾಡಿದಾಗ್ಲೂ ಹೊಸ ರೈಟ್ರು ಡೈಲಾಗ್. ಓಕೆ, ನಾನು ಬರದೆ, ಬಟ್ ಹೊಸ ರೈಟ್ರು. ಅಲ್ಲಿಂದ ಎಕ್ಸ್ಕ್ಯೂಸ್ ಮೀ ನಾನು ಇಂಟ್ರೊಡ್ಯೂಸ್ ಮಾಡಿದ್ದೇನೆ ಸಾಯಿ ಅವರು, ಮಳವಳ್ಳಿ ಸಾಯಿ ಅವರು. ಹೌದು. ಓಕೆ, ಅವ್ರು ಯಾವುದೋ ಒಂದು ಸಿನಿಮಾ ಮಾಡಿದ್ರು, ಸ್ಮಾಲ್ ಬಜೆಟ್ ಸಿನಿಮಾ ಆ್ಯಕ್ಟ್ ಮಾಡ್ತಿದ್ರು. ಬರ್ರಿ ಯಾವ ಊರ್ರಿ ಹಿಂದೆ, ಅದೇ ಮಳವಳ್ಳಿ ಸರ್ ಅಂದರು. ಆಮೇಲೆ ಇವು ಉದಯರಂಗ ಪ್ರಸಾದ್ ಬಂದ್ಬಿಡ್ತೀರಾ ಸುಮ್ಮನೆ ನೀವು ಇಲ್ಲಿ ಅಂದ್ಬಿಟ್ಟು ಕರ್ಕೊಂಡು ಹೋದೆ. ಅವರು ರೆಡಿ ಮಾಡಿದ್ವಿ, ಅವ್ರು ಬರೆದ್ರು. ಅವರು ನಂಬರ್ 1 ರೈಟರ್ ಆದರು. ವೆಲ್ ಗುಡ್ ನೇಮ್ ಆ್ಯಂಡ್ ಫೇಮ್ ಎಲ್ಲ ಅವ್ರಿಗೆ. ಆ್ಯಂಡ್ ಸುಮಾರು ಪಿಕ್ಚರ್, ಒಂದು 100 ಪಿಕ್ಚರ್ ಬರೆದ್ರು ಅವರು. ಸೊ ಅದಾದಮೇಲೆ ಪ್ರತಿಯೊಬ್ಬನೂ, ಅದಾದಮೇಲೆ ಆನಂದ್ ಪ್ರಿಯ, ನಮ್ಮ ನಾಗೇಂದ್ರ ಪ್ರಸಾದ್ ಅವರು ತಮ್ಮ, ಅವನಿಗೂ ಕೊಟ್ಟೆ. ಅದಾದಮೇಲೆ ನಮ್ಮ ವಿಜಯ್ ಈಶ್ವರ್, ಅವನಿಗೂ ಕೊಟ್ಟೆ. ಇದರ ನಡುವೆ ಸುಮಾರು ಜನ ಸಾಹಿತ್ಯಗಳಿಗೆ ಬರೆಸ್ತೆ, ಹೊಸ ಹುಡುಗರು, ನನ್ನ ಹುಡುಗರೆ, ಅಸನ್ ಡೈರೆಕ್ಟರ್ಗಳು. ಮಂಜು ಬರ್ದ, ಎಂತ 2 ಸಾಂಗ್ಗಳು ಬರ್ದ, ಅದ್ಭುತವಾದ ಸಾಂಗ್ಗಳು ಬರ್ದ. ಅದಾದ್ಮೇಲೆ ಅವನ ಜೊತೆ ಇದ್ದವರೆಲ್ಲ ದೇವು ಮತ್ತೆ ಇವರೆಲ್ಲ ರಕ್ಕಸಪುರದಲ್ಲಿ ರವಿ ಪಿಕ್ಚರ್ ಡೈರೆಕ್ಟ್ ಮಾಡ್ದ, ಅದಕ್ಕೆ ಸಾಂಗ್ ಬರೆಸ್ತೆ. ನೀವು ಬರೀರ್ಲ ಅಂತ, ನೆಕ್ಸ್ಟ್ ನಂದಕ್ಕೆ ಬರೀರ್ಲ ನೀವು ಅಂತ. ನಾನು ಒಬ್ಬನೇ ಮಾಡ್ಬೇಕು ಅಂತ ನಾನು ಯಾವುದೇ ಕಾರಣಕ್ಕೂ ಹೋಗಲ್ಲ. ನಾನು ಬೇಡಿಕೆ ಬೇಡ್ರಪ್ಪ, ನೀವು ಮಾಡಿ ತಂದ್ಕೊಡಿ, ನಾನು ನಿಮ್ಗೆ ರೆಡಿ ಮಾಡ್ಕೊಡ್ತೀನಿ, ತಿದ್ಕೊಡ್ತೀನಿ, ನಾನು ತೊಂದರೆ ಇಲ್ಲ ಅನ್ನೋ ಇದಕ್ಕೆ. ಅದರಲ್ಲಿ ಗಾಂಧಿನ ತಗೊಂಡ್ಬಿಟ್ಟೆ. ಗಾಂಧಿ ತಂದ್ಬಿಟ್ಟು ಒಂದು ಸರಿ ಒಂದು ಇದಕ್ಕೆ ಕೊಟ್ಟೆ ಅವನಿಗೆ, ಮಗನೇ ಬರೆಯೋ ಅಂತ. ತುಂಬಾ ಚೆನ್ನಾಗಿ ಬರ್ದ. ಒಂದು ಡೈಲಾಗ್, 2-3 ಡೈಲಾಗ್ ತುಂಬಾ ಸಖತ್ತಾಗಿ ಪಂಚ ಕೊಟ್ಟ. ಬರೆಯೋ ನನ್ನ ಮಗನೇ ನೀನು ಅಂದ್ಬಿಟ್ಟು ಕೊಟ್ಟೆ ಅವನಿಗೆ. ಚೆನ್ನಾಗಿ ಅದ್ಭುತವಾಗಿ ರೈಟರ್ ಅವನು, ಒಳ್ಳೆ ರೈಟ್ರು.